ಜಗತ್ತಿನ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ಬರೀ ಸಮಾಜನ ಮಾತ್ರ ಅಲ್ಲ, ಸಂಪೂರ್ಣ ಯುಗವನ್ನೇ ಬದಲಾಯಿಸ್ತಾರೆ. ಅಂತಹ ಪ್ರಮುಖ ಹೆಸರುಗಳಲ್ಲಿ ಒಬ್ರು ಅಂದ್ರೆ ಚೆಗುವೇರಾ. ಅವರು ಕೇವಲ ಒಂದು ದೇಶದ ನಾಯಕನಲ್ಲ, ಅವರು ಒಂದು ಚಿಂತನೆಯ ಸಂಕೇತವಾಗಿರ್ತಾರೆ. ಒಂದು ಕ್ರಾಂತಿಯ ಚಿಹ್ನೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿದಂತಹ ಧೈರ್ಯದ ಪ್ರತೀಕವಾಗಿರ್ತಾರೆ. 1928ರಲ್ಲಿ ಅರ್ಜೆಂಟೀನಾದಲ್ಲಿ ಜನಿಸಿರುವಂತಹ ಚೆಗುವೇರಾ ಬಾಲ್ಯದಿಂದನೇ ಸಾಮಾನ್ಯ ವ್ಯಕ್ತಿ ಆಗಿರೋದಿಲ್ಲ. ಅವರಿಗೆ ಅಸ್ತಮ ಇದ್ರೂ ಕೂಡ ಅವರ ಮನೋಬಲ ಮಾತ್ರ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಓದು ಮತ್ತು ವಿಚಾರಶೀಲತೆ ಅವರ ಜೀವನದ ಪ್ರಮುಖ ಅಂಶಗಳಾಗಿದ್ವು. ನಂತರ ಅವರು ವೈದ್ಯಕೀಯ ವಿದ್ಯಾಭ್ಯಾಸನ ಮುಗಿಸಿ ಡಾಕ್ಟರ್ ಆಗ್ತಾರೆ. ಅದಾದ್ಮೇಲೆ ಅವರು ತಮ್ಮ ದೇಶದ ರಾಜಧಾನಿಯಾಗಿದ್ದಂತಹ ಬ್ಯೂನಸ್ನಲ್ಲಿ ಸುಖವಾಗಿ ಬದುಕಬಹುದಾಗಿತ್ತು. ಆದರೆ ಅವರ ಮನಸ್ಸು ಮಾತ್ರ ಸಮಾಜದ ಸಮಸ್ಯೆಗಳತ್ತಾನೆ ಸೆಳೀತಾ ಇತ್ತು. ಅವರು ಯುವಕರಾಗಿದ್ದಾಗಲೇ ಮೋಟಾರ್ ಸೈಕಲ್ ಮೇಲೆ ದಕ್ಷಿಣ ಅಮೆರಿಕಾದತ್ತ ಪ್ರಯಾಣ ಮಾಡ್ತಾ ಇದ್ರು. ಈ ಪ್ರಯಾಣನೇ ಅವರ ಜೀವನದ ಒಂದು ತಿರುವಾಗುತ್ತೆ. ಇದೇ ಸಮಯದಲ್ಲಿ ಅವರು ಬಡತನ, ಶೋಷಣೆ, ಅಸಮಾನತೆಯನ್ನು ಕಾಣ್ತಾರೆ. ಒಂದು ಕಡೆ ಸುಖವಾಗಿ ಬದುಕ್ತಾ ಇರುವಂತಹ ಶ್ರೀಮಂತರು, ಮತ್ತೊಂದು ಕಡೆ ಕಷ್ಟದಲ್ಲಿ ಕಾಲ ಕಳೀತಿರುವಂತಹ ಬಡವರು. ಇದೇ ವ್ಯತ್ಯಾಸ ಅವರನ್ನ ಆಳವಾಗಿ ಕಾಡೋದಕ್ಕೆ ಶುರು ಮಾಡುತ್ತೆ. ಈ ಅನುಭವಗಳು ಅವರ ಮನಸ್ಸಲ್ಲಿ ಕ್ರಾಂತಿಕಾರರ ಚಿಂತನೆಗಳನ್ನ ಹುಟ್ಟಿಸುತ್ತೆ. ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ತರೋಕೆ ಬದಲಾವಣೆ ಅನಿವಾರ್ಯ ಅಂತ ಅವರು ನಂಬೋದಕ್ಕೆ ಶುರು ಮಾಡ್ತಾರೆ. 1955ರಲ್ಲಿ ಚೆಗುವೇರಾ ಫಿಡೆಲ್ ಕ್ಯಾಸ್ಟ್ರೋ ಅವರನ್ನ ಭೇಟಿ ಆಗ್ತಾರೆ. ಈ ಭೇಟಿ ಸಂಪೂರ್ಣವಾಗಿ ಅವರ ಯೋಚನೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಕ್ಯಾಸ್ಟ್ರೋ ಕ್ಯೂಬಾದಲ್ಲಿ ಕ್ರಾಂತಿಯನ್ನು ನಡೆಸೋದಕ್ಕೆ ಸಿದ್ಧ ಆಗಿರ್ತಾರೆ. ಇದೇ ಸಮಯದಲ್ಲಿ ಚೆಗುವೇರಾ ಅವರ ಜೊತೆ ಸೇರ್ಕೋತಾರೆ. ಇವರಿಬ್ರು ಸೇರಿ ನಡೆಸಿದಂತಹ ಹೋರಾಟವೇ ಕ್ಯೂಬನ್ ರೆವಲ್ಯೂಷನ್. ಈ ಕ್ರಾಂತಿ ಕ್ಯೂಬಾದಲ್ಲಿ ರಾಜಕೀಯ ವ್ಯವಸ್ಥೆಯನ್ನೇ ಬದಲಾಯಿಸಿತು ಮತ್ತು ಹೊಸ ಆಡಳಿತವನ್ನ ತಗೊಂಡು ಬಂತು. ಈ ಕ್ರಾಂತಿಯ ನಂತರ ಕ್ಯೂಬಾದಲ್ಲಿ ಚೆಗುವೇರಾ ದೊಡ್ಡ ಹುದ್ದೆಯನ್ನು ವಹಿಸ್ಕೋತಾರೆ. ಇವರು ನ್ಯಾಷನಲ್ ಬ್ಯಾಂಕ್ ನ ಅಧ್ಯಕ್ಷರಾಗಿ ಹಾಗೂ ಕೈಗಾರಿಕಾ ಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಚೆಗುವೇರಾ ಮನಸ್ಸು ಮಾಡಿದ್ರೆ ಇದೇ ಸ್ಥಾನಗಳಲ್ಲಿ ಉಳಿದುಕೊಂಡು ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಸುಖದಲ್ಲಿ ಬದುಕಬಹುದಾಗಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಇವರಿಗೆ ಅಧಿಕಾರಕ್ಕಿಂತ ಹೆಚ್ಚು ಮಹತ್ವವಾಗಿದ್ದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಹೀಗಾಗಿ ಅವರು ಕ್ಯೂಬಾನ ಬಿಟ್ಟು ಇತರ ದೇಶಗಳಿಗೆ ಕ್ರಾಂತಿ ಚಳುವಳಿ ಮುಂದುವರಿಸೋಕೆ ಅಂತ ಹೊರಡ್ತಾರೆ. ಚೆಗುವೇರಾ ಅಮೆರಿಕದ ವಿರುದ್ಧ ತೀವ್ರವಾಗಿ ಕ್ರಾಂತಿನ ಶುರು ಮಾಡ್ತಾರೆ. 1950ರಿಂದ ಹಿಡಿದು 1960ರವರೆಗೆ ಅಮೆರಿಕದ ನೀತಿಯ ವಿರುದ್ಧ ಬಲವಾದ ವಿರೋಧನ ವ್ಯಕ್ತಪಡಿಸ್ತಾರೆ. ಇದರ ಪರಿಣಾಮವಾಗಿ ಅಮೆರಿಕ ಅವರನ್ನ ಪ್ರಮುಖ ಶತ್ರು ಅಂತ ಪರಿಗಣಿಸುತ್ತೆ. ಚೆಗುವೇರಾ ಅನ್ನೋ ಹೆಸರು ಆ ಟೈಮಲ್ಲಿ ಪ್ರತಿರೋಧ ಮತ್ತು ಕ್ರಾಂತಿಕಾರಿಯ ಸಂಕೇತವಾಗಿ ಉಳ್ಕೊಳ್ಳುತ್ತೆ. ಚೆಗುವೇರಾ ಕೇವಲ ಕ್ಯೂಬಾಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರು ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದಂತಹ ದೇಶಗಳಲ್ಲಿ ಕ್ರಾಂತಿಯ ಸಂದೇಶಗಳನ್ನು ಹರಡಿಸೋಕೆ ಪ್ರಯತ್ನ ಪಡ್ತಾರೆ. ಕಾಂಗೋದಲ್ಲಿ ಬಂಡುಕೋರರಿಗೆ ಗೆರಿಲ್ಲಾ ಯುದ್ಧದ ತರಬೇತಿಯನ್ನು ನೀಡ್ತಾರೆ. ನಂತರ ಬೊಲಿವಿಯಾದಲ್ಲಿ ಕ್ರಾಂತಿನ ಆರಂಭಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಎಲ್ಲಾ ಪ್ರಯತ್ನಗಳು ಅಂತಿಮವಾಗಿ ಯಶಸ್ವಿ ಆಗೋದಿಲ್ಲ. 1967ರಲ್ಲಿ ಬೊಲಿವಿಯಾದಲ್ಲಿ ಚೆಗುವೇರಾ ಬಂಧಿತರಾಗ್ತಾರೆ. ಅಮೆರಿಕದ ಗುಪ್ತಚರ ಸಂಸ್ಥೆಯ ಸಹಾಯದಿಂದ ಬೊಲಿವಿಯಾ ಸೇನೆ ಅವರನ್ನ ಹಿಡಿಯೋದ್ರಲ್ಲಿ ಯಶಸ್ವಿ ಆಗುತ್ತೆ. ಅಕ್ಟೋಬರ್ 9, 1967ರಂದು ಅವರನ್ನ ಹತ್ಯೆ ಮಾಡಲಾಗುತ್ತೆ. ಆ ಟೈಮಲ್ಲಿ ಅವರ ವಯಸ್ಸು ಕೇವಲ 39 ವರ್ಷಗಳು ಮಾತ್ರ. ಚೆಗುವೇರಾ ಅವರ ಮರಣದ ನಂತರ ಕೂಡ ಅವರ ಪ್ರಭಾವ ಕಮ್ಮಿ ಆಗಲಿಲ್ಲ. ಕ್ಯೂಬಾದಲ್ಲಿ ಇವತ್ತಿಗೂ ಅವರನ್ನ ಗೌರವದಿಂದ ಕಾಣ್ತಾರೆ. ವಿಶ್ವದ ಅನೇಕ ದೇಶಗಳಲ್ಲಿ ಅವರ ಚಿತ್ರಗಳು, ಪೋಸ್ಟರ್ಗಳು ಮತ್ತು ಪ್ರತಿಮೆಗಳನ್ನು ನೀವು ಕಾಣಬಹುದಾಗಿದೆ. ಯುವ ಜನತೆಗೆ ಅವರು ಧೈರ್ಯ, ತ್ಯಾಗ ಮತ್ತು ನ್ಯಾಯದ ಪ್ರತೀಕವಾಗಿ ಉಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಚೆಗುವೇರಾ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಂದು ಚಿಂತನೆ, ಒಂದು ಚಳುವಳಿ. ಅವರ ಜೀವನದ ಪಾಠ ನಮಗೆ ಹೇಳ್ಕೊಡೋದೇನೆಂದ್ರೆ ಒಬ್ಬ ವ್ಯಕ್ತಿಯ ಸಂಕಲ್ಪ ಮತ್ತು ಧೈರ್ಯ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಅನ್ನೋದನ್ನ. ಒಬ್ಬ ಡಾಕ್ಟರ್ ಆಗಿ ಬದುಕಬಹುದಾಗಿದ್ದಂತಹ ಒಬ್ಬ ವ್ಯಕ್ತಿ ಜಗತ್ತಿನ ಕ್ರಾಂತಿಕಾರಿಯ ಸಂಕೇತವಾಗಿ ಅಮರನಾಗ್ತಾನೆ. ಅದೇ ಚೆಗುವೇರಾ ಅವರ ನಿಜವಾದ ಪರಂಪರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆದಷ್ಟು ಹೆಚ್ಚು ಈ ವಿಡಿಯೋನ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ನಮ್ಮ ಟ್ರೆಂಡಿಂಗ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.